ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಈ ವಾಕ್ಯ ನಿಮಗಾಗಿ ಆಶೀರ್ವಾದ ಆಗ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಕೀರ್ತನೆಗಳು 27ನೇ ಅಧ್ಯಾಯ 1-2ನೇ ವಚನ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೆನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಆಮೆನ್, ಹಲ್ಲೆಲೂಯಾ. ಯೆಹೋವನು ನನಗೆ ಬೆಳಕು, ಆಮೆನ್. ಯೆಹೋವನು ನನಗೆ ರಕ್ಷಕನು ಆತ ಆಗಿದ್ದಾನೆ. ಆಗ್ತೀನಂತ ಮಾತು ಕೊಟ್ಟು ಆಗ್ಲಾರ್ದಂಗಿಲ್ಲ, ಆಗಿದ್ದಾನೆ. ಬೆಳಕು ರಕ್ಷಕನು ಆಗಿದ್ದಾನೆ, ಆಗ್ಬಿಟ್ಟಾನಕಲ್ಲ. ನೀನ್ ನಂಬಬೇಕಷ್ಟೇ. ಈಗ ನಂಬಿಕೆ ಯಾರ ಬಲ್ಲಿ ಅದ? ಈಗ ನಂಬಲ್ಲಿ ಅದ. ನಾ ನಂಬಬೇಕು. ಆಗಿದ್ದಾನೆ ಆತ. ಯೆಹೋವನು ನನಗೆ ಬೆಳಕಾಗ್ಯಾನ, ಯೆಹೋವನು ನನಗೆ ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯಾರಿಗೆ ಅನ್ಸಬೇಕು? ಯಾವಾಗ ಬೆಳಕು ನನ್ನ ಸಂಗಡ ಆದ, ನಾನು ಯಾರಿಗೆ ಅನ್ಸಂದೆ? ರಕ್ಷಕನು ನನಗೆ ಖುದ್ದು ದೇವರಾನ, ನಾ ಯಾರಿಗೆ ಭಯಪಟ್ಟ? ದೇವರಿಗೆ ಸ್ತೋತ್ರ. ರಕ್ಷಕನು ಅಂದ್ರೆ ಯಾರು? ಸ್ವಯಂ ಯೆಹೋವನು. ಮನುಷ್ಯನಿಗೆ ದೇವರು ಕಾಯ್ತಾ ಇದ್ದಾನೆ, ದೇವರ ಮಗಳಿಗೆ ದೇವರು ಕಾಯ್ತಾ ಇದ್ದಾನೆ, ದೇವರ ಮಗನಿಗೆ ದೇವರು ಸ್ವಯಂ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಯಂ ಬೆಳಕು ನಿನ್ನ ಮುಂದೆ ನಿಂತಾನ, ರಕ್ಷಕನಾಗಿ ನಿಂತಾನ. ನೀನು ಅಂಜಬಾರ್ದು, ನೀನು ಭಯ ಪಡಬಾರ್ದು. ದೇವರಾನ. ಓ ದೇವರಿಗೆ ಸ್ತೋತ್ರ. ನಿನಗೆ ಹೆಂಗ್ ಕಾಣ್ರೆ ವೈರಿ ಯಾರಂತ? ನಿನಗೆ ಕಾಣ್ರೆ ನೀ ಪ್ರಾರ್ಥನಾ ಮಾಡ್ತಿದ್ದಿ, ದೇವರ ರಕ್ಷಕನಾಗಿ ನಿಂದಿರ್ತಾನ. ನೀನ್ ನೋಡು ವೈರಿನ, ಸುಮ್ಮನಿರು ದೇವರಿಗೆ ಹೇಳು. ವೈರಿನ ಮಾತು ಕೇಳು, ಸುಮ್ಮನಿರು ದೇವರಿಗೆ ಹೇಳು. ವೈರಿಯ ನಡೆ ನುಡಿ ನೋಡು, ಸುಮ್ಮನಿರು ದೇವರಿಗೆ ಹೇಳು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ವೈರಿನ ನೋಡ್ತಾ ದೇವರನ್ನ ಪ್ರಾರ್ಥನೆ ಮಾಡು. ವೈರಿ ಬಿದ್ದೋಗ್ತಾನ, ವೈರಿ ಚದುರೋಗ್ತಾನ. ಓ, ಒಂದು ದಾರ್ಲಿಂತ ಬರೋ ವೈರಿನ ನೋಡ್ತಾ ಇದೆ ದೇವರ ಮಗಳೇ. ಒಂದು ದಾರ್ಲಿಂತ ಬರ್ತಾ ಇರೋ ನೋಡ್ತಾ ಇದ್ದ ದೇವರ ಮಗನೇ. ದೇವರು ಓಡಿಸೋದು ನೋಡು, ಅದು 7 ದಾರಿ ಆಗಿರ್ತದ. ದೇವರು ಒಡೆದು ನೋಡು, ಅದು 7 ದಾರಿಲಿಂತ ಹೊಡಿತಿರ್ತಾನ, ಓಡಿಸ್ತಿರ್ತಾನ, ಚದುರೋಡ್ತಾನ ಅವನು. ನೀನ್ ಅನ್ಸಬೇಡ, ನೀನು ಬೆಳಕಿನಾಗಿದ್ದೀವಿ. ನಿನ್ಗೆ ರಕ್ಷಕ ಶುದ್ಧ ಪರಮಾತ್ಮ ನಿನ್ನನ್ನು ಕಾಯ್ಲಾಕತ್ತಾನ. ತಗೋ ದೇವರಿಗೆ ಸ್ತೋತ್ರ. ವೈರಿನ ಪ್ಲಾನು ನಿನಗೆ ಗೊತ್ತಾಗಿಲ್ಲ, ಬಟ್ ನಿನ್ನ ಬಳಿ ಒಂದು ಪ್ಲಾನ್ ಅದ, ಅದು ದೇವರು ಕೊಟ್ಟಾನ. ಅದು ಏನ್ ಪ್ಲಾನು? ಪ್ರಾರ್ಥನಾ ಮಾಡು. ಅದು ಏನ್ ಪ್ಲಾನು? ವಾಕ್ಯ ಹಿಡ್ಕೊಂಡು ಪ್ರಾರ್ಥನಾ ಮಾಡು. ನಿನ್ನ ದೇವರೇ ಪರಮಾತ್ಮನ ಸ್ವಯಂ ಓಡಿಸ್ತಾನ. ಹಲ್ಲೆಲೂಯಾ. ವೈರಿದು ನಡೆಯೋದಿಲ್ಲ, ದೇವರದು ನಡೀತದ. ಪರಮಾತ್ಮ ನಿನ್ನನ್ನು ನಡೆಸುವಾಗ ನೀ ಯಾಕೆ ಭಯ ಪಡ್ತೆ? ಪರಮಾತ್ಮ ನಿನಗೆ ಸ್ವಯಂ ಕಾಯ್ಲಕತ್ತ ನನ್ನ, ನೀ ಯಾಕೆ ಭಯ ಪಡ್ತೆ? ವೈರಿ 10 ಮಂದಿ ಆಗಲಿ, 20 ಮಂದಿ ಆಗಲಿ, ಶೈತಾನ 100, 50, 70 ಎಷ್ಟಾವ? ದೇವರಿಗೆ ಸ್ತೋತ್ರ. ದೇವರೊಬ್ಬನೇ ಸಾಕು. ಕರ್ತನ ಒಬ್ಬತ್ತನೇ ಬೆಳಕು ನಿನ್ನ ಜೀವನದಾಗ. ನಿನ್ನ ಜೀವನದಾಗ ಒಬ್ಬ ದೇವರ ಯೇಸು ಸ್ವಾಮಿ ಆನಲ್ಲ ಸಾಕು. 50 ಜನ ಶೈತಾನ, 50 ಜನ ವೈರಿ ಶತ್ರು ಇದ್ರೆ ನಿನಗೇನು ಮಾಡಕ್ಕಾಗಲ್ಲ. ನೀ ಯಾರಿಗೆ ಎದುರ ಕೂಡೋದು? ಮುಂದೆ ವಾಕ್ಯ ಓದೋಣ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು. ಇಲ್ಲ, ಸ್ವಲ್ಪ ಮ್ಯಾಗ್ಲಿಂತವ್ರು. ಯೆಹೋವನು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೇನು? ಯಾರಿಗೆ ಹೆದರೇನು? ನನ್ನ ಪ್ರಾಣ ಆತನ ಕೈಯಾಗಾದ, ನನ್ನ ಉಸಿರು ಆತನ ಕೈಯಾಗಾದ, ನನ್ನ ನುಡಿಯ ಆತನ ಕೈಯಾಗಾದ. ನಾ ಯಾರಿಗೆ ಹೆದರ್ಬೇಕು? ನನ್ನ ಪ್ರಾಣನೇ ಸೇಮ್ ದೇವರ ಕೈಯಾಗಾದ. ನನಗೆ ಸಾವು ಬಂದ್ರೆ ದೇವರಿಗೆ ಬಲ್ಲಿ, ದೇವರಿಗೆ ಸ್ತೋತ್ರ. ನಾ ಸತ್ತರ ದೇವರಿಗೆ ಸ್ತೋತ್ರ, ನನ್ ಬದುಕಿದ್ರೆ ದೇವರಿಗೆ ಸ್ತೋತ್ರ. ಯಾಕೆ ಭಯ ಪಡ್ಬೇಕು? ನನ್ನ ಪ್ರಾಣ ಕಾಯೋರು ಯಾರು? ನನ್ನ ಪ್ರಾಣ ಉಳಿಸತ್ ಯಾರು? ನನಗಿದ್ದ ಕೆಲ್ಸತ್ ಯಾರು? ನನ್ನನ್ನ ಕಾಯುವವನು ಯಾರು? ನನಗೆ ಬೇಕಾಗಿ ನಿಂತತ್ ಯಾರು? ಯೆಹೋವನು. ನೀನು ಭರವಸೆಲಿಂತ ನೋಡಿ, ನಿನ್ನ ದೇವರು ನಿನ್ನನ್ನು ಕಾಯ್ಲಕತ್ತಾನ. ನೀನು ಅಡಿವೆಯಾಗಿದ್ಯೋ, ನೀನು ಊರಾಗಿದ್ಯೋ, ನೀನ್ ಎಲ್ಲಿದ್ದೆ, ಬೆಳಕು ನಿನ್ನ ಸಂಗಡಾನ, ರಕ್ಷಕನು ನಿನ್ನ ಸಂಗಡಾನ. ಭಯ ಪಡಬೇಡ.
ಭಯ ಪಡಬೇಡ. ಹೃದಯದಾಗ್ಲಿಂತ ಭಯ ತೆಗೆದು ಬಿಡು. ರೋಗ ಬಂದದ ತೆಗೆದು ಬಿಡು. ಮಾಟ ಮಂತ್ರ ಅದ ತೆಗೆದು ಬಿಡು. ಶತ್ರುಗಳಾರ ತೆಗೆದು ಬಿಡು. ಶತ್ರು ಇವತ್ತ ಬಿದ್ದಿರು ಮೂವರು ಶತ್ರು ನಿನ್ನ ಜೀವನದಾಗ್ಲಿಂತ ಬಿದ್ದು 7 ದಾರಿಲಿಂತ ಚಂದ್ರೋಗಿ ಅಡ್ಮಿಟ್ ಆಗ್ತಾ ಇದಕ್ಕಾಗಿದೆ. ಅವರಿಗೆ ಸ್ತೋತ್ರ. ದೌಖಾನಿಗೆ ಇರ್ತಾರ ಅವ್ರು, ವೈರಿ ಬಿದ್ದು ದೌಖಾನಿಗೆ ಹೋಗ್ಲಾಕತ್ತಾರ ಅವ್ರು, ಶತ್ರು ಬಿದ್ದು ಹೋಗ್ಲಾಕತ್ತಾರ ಅವರು. ಶೈತಾನನವ್ರಿಗೆ ಬಿಸಾಕಿದ ದೇವರು ಶೈತಾನನ ಖುದ್ದು ಹೊಡಿತು. ಹಲ್ಲೆಲೂಯಾ. ಹಾಸ್ಪಿಟಲ್ ಹೋಗಿ ಬಿದ್ದು ಬಿಡ್ತು ದೆವ್ವ. ಅದು ಹೋಗ್ಬಿಡ್ತದ, ನಿನ್ ಕೈಲಿ ಆಗೋದಿಲ್ಲ ಅದು. ದೆವ್ವ ಏನ್ ಮಾಡಕ್ ಆಗಲ್ಲ. ದೇವರು ಗೆದ್ದಿಸ್ಯಾನ. ಈಗ 3 ಜನ ಬಿದ್ರು ನಿನ್ನ ಜೀವನದಾಗ, ಸತಾಸರು ಬಿದ್ದರು. ನಿನ್ನ ಮನಸ್ಸು ಅಷ್ಟು ನೊಯ್ದದ, ನಿನ್ನ ಮನಸ್ಸು ಅಳ್ತಾ ಇದ್ದ, ನಿನ್ನ ಮನಸ್ಸು ಚೂರಾಗ್ಯದ. ಹಲ್ಲೆಲೂಯಾ. ಮುಂದೆ ಹೋದನ ವಾಕ್ಯ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನ್ನನ್ನು ಬಾಧಿಸ್ತಾ ಇದ್ರು. ಬಹಳ ಟೆನ್ಷನ್ ರೀ, ಬಹಳ ಟೆನ್ಷನ್. ಹಲ್ಲೆಲೂಯಾ. ಬಹಳ ಅಂದ್ರೆ ಬಹಳ ಟೆನ್ಷನ್. ನಿನಗ್ ಬಹಳ ಟೆನ್ಷನ್ ಬಂದದ, ನಿನಗ ಅಷ್ಟು ಪ್ರಾಬ್ಲಮ್ ಆಗ್ಯದ, ನಿನಗಷ್ಟು ದುಃಖ ಆಗ್ಯದ. ಹಲ್ಲೆಲೂಯಾ. ನಿನಗ ಅಷ್ಟು ತೊಂದ್ರೆ ಆಗ್ಯದ. ಮನೇಲಿಂತ ಹೋಗ್ಲಕ್ಕ ತೊಂದ್ರೆ, ಕೆಲ್ಸಕ್ಕೆ ಹೋಗ್ಲಕ್ಕ ತೊಂದ್ರೆ, ಏನನ್ನ ತರಕ್ ಹೋಗ್ಬೇಕಂತ ತೊಂದ್ರೆ, ಬರುವಾಗ ತೊಂದ್ರೆ, ಅಷ್ಟು ಅಟೇಕ್ ನಿನ್ನ ಮೇಲೆ ಹಾಕತ್ತ. ದೇವರಿಗೆ ಸ್ತೋತ್ರ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಮನಸ್ಸು ಒಡೆದೋಗ್ಯದ. ಆ ದೇವರು ನಿನ್ನನ್ನು ಕಾಯ್ಲಕತ್ತನ. ಎಚ್ಚರವಾಗಿರು ಮಗಳೇ, ಧೈರ್ಯದಿಂದಿರು ಮಗಳೇ, ಧೈರ್ಯದಿಂದಿರು ಮಗನೇ. ಬಿದ್ದರು ಅವ್ರೀಗ, ಬಿದ್ದರು ಅವರು. ನಿನಗೆ ದೇವರು ಕಾಯ್ತಾ ಇದ್ದ. ನಿನ್ನ ಮನಸ್ಸು ಒಡೆದದ. ಮನಸ್ಸು ಓದು. ದುರ್ವೈರಿಗಳನ್ನು ನಿನ್ನನ್ನು ನುಂಗಿ ಬಿಡಬೇಕಂತ ಬಂದು ತಾವೇ ನೆಲಕ್ಕೆ ಬಿದ್ದೋದರು. ತಾವು ಖುದ್ದು ನೆಲಕ್ಕೆ ಬಿದ್ದರು. ನಿನಗ ತೋಡಿಟ್ಟದು ಗುಂಡಿ ನಿನಗೆ ಬಿಸಾಕಬೇಕು ಅನ್ನೋದು ತಾವು ಖುದ್ದು ಬಿದ್ದರು. ನಿನಗ್ ಈ ಗೆದ್ದಿ, ನಿನ್ನ ದೇವರು ಗೆದ್ದಿಸಿದ ನಿನಗ, ನಿನ್ನ ಕರ್ತನು ನಿನಗ್ ಗೆದ್ದಿಸಿದ್ದ, ನಿನ್ನ ನೋಡೋರ್ನ ಬಿಸಾಕಿದ, ನಿನ್ನ ಹಲ್ಲು ಕಡಿಯೋರ್ನ ಬಿಸಾಕಿ, ನಿನ್ ಮೇಲೆ ಹಲ್ಲು ಕಡಿತಿದ್ರು ಬಿದ್ದೋದ್ರು, ಒಳಸಂಚು ಮಾಡೋರು ಬಿದ್ದೋದ್ರು, ಪ್ಲಾನ್ ಮಾಡೋರು ಬಿದ್ದೋದ್ರು, ನಿನಗಾಗಿ ತೋಡಿಟ್ಟದ ಗುಂಡಿ ಖುದ್ದು ಬಿದ್ದೋದ್ರು. ಇವತ್ತಲಿಂತ ಅಂಜಿ ನಡಿತಾರ ಅವರು, ಇವತ್ತಲಿಂತ ಭಯ ಪಟ್ಟು ನಡಿತಾರ ಅವರು. ಹಲ್ಲೆಲೂಯಾ. ನಿನ್ನ ನೋಡೋರು ನಿನ್ನ ತಂಟಕ ಬರೋದಿಲ್ಲ. ಸುಮ್ನೆ ಆಯ್ತಾ ಅವ್ರದ್ದು ಏನಿಲ್ಲ. ಒಳಗಡೆ ಅಂಜುತ್ತಿರ್ತಾರ, ಭಯ ಪಡ್ತಿರ್ತಾರ. ಹಲ್ಲೆಲೂಯಾ. ದೇವರ ಮಕ್ಕಳದೇ ಗೆದ್ದಿಸ್ತಾನ. ದೇವರ ಮಗಳ ಗೆದ್ದಾಳ, ದೇವರ ಮಗ ಗೆದ್ದಿತಾನ. ಸುಮ್ನೆ ಅಲ್ಲ. ದೇವರು ನಿಮ್ಮನ್ನ ಕಾಯ್ಲಕತ್ತಾನಂದ್ರೆ ಯಾಕೆ ಚಿಂತೆ ಮಾಡ್ತಾರೆ? ನಿಮ್ಮನ್ನ ದೇವರು ಕಾಯ್ಲಕತ್ತಾನ. ಮನಸ್ಸು ಬೇಜಾರ್ ಮಾಡ್ಕೋಬೇಡ್ರಿ. ಬೇಜಾರಾಗ್ಯದ ದೇವ್ರಿಗೆ ಗೊತ್ತು. ನಾನ್ ಬಿ ಮನುಷ್ಯನು, ನನಗ್ ಬಿ ಅರ್ಥ ಆಗ್ತದ. ದೇವ್ರಿಗೆ ಸ್ತೋತ್ರ. ನಾನ್ ಬಿ ಮನುಷ್ಯನೇ, ನಿಮ್ಮ ಬಗ್ಗೆ ಅರ್ಥ ಆಗ್ತದ. ಮನುಷ್ಯರ ಬಗ್ಗೆ ನನ್ಗೂ ಗೊತ್ತ, ನನಗೂ ಗೊತ್ತ. ದೇವರ ಮಕ್ಕಳು ಬೀಜ. ನಾನು ಮನುಷ್ಯ, ನೀನು ಮನುಷ್ಯ, ಇಬ್ಬರು ಮನುಷ್ಯರು. ಆದ್ರೆ ನಮ್ಮ ಪರಮಾತ್ಮಗ ನಮಕ್ಕಿಂತ ಹೆಚ್ಚು ಗೊತ್ತಾದ. ನಿನ್ನ ಏನು ಮನಸ್ನಾಗ ಆದೋ ನನ್ನಕ್ಕಿಂತ ನಿನ್ನಕ್ಕಿಂತ ಹೆಚ್ಚು ದೇವರಿಗೆ ಗೊತ್ತಾದ. ಅತ ಎಲ್ಲಾ ಅರ್ಥ ಮಾಡ್ಕೊಂಡು ಹೋಗ್ತಾನ. ಅತ್ತಿಗೆಲ್ಲಾ ತಿಳಿದದ. ಅವ್ರು ಏನ್ ಮಾಡ್ತಾ ಇರೋ ವೈರಿ ಮಾಡಲಿ, ನಿನ್ನ ಕರ್ತನಾದ ದೇವರು ನಿನ್ನ ಸಂಗಡನ. ಅವ್ರದ್ದೇನು ನಡೆಯೋದಿಲ್ಲ. ಅವ್ರು ಮುರಿದೋಗೋದಷ್ಟೇ ಅವ್ರದ್ದು, ಅವ್ರ ಅಂಜಿ ಬೀಳೋದಷ್ಟೇ ಅವ್ರದ್ದು. ಏನು ಭಯ ಪಡಬೇಡ, ದೇವರೇ ನಿನಗೆ ಸಹಾಯಕನಾಗ್ಯಾನ. ಈ ವಾಕ್ಯ ಇವರಿಗಾಗಿ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಏಸು ಮಸಿಯ ಸ್ತೋತ್ರ. ಹೌದು ರಾಜ ಸ್ತೋತ್ರ. ಹೌದು ತಂದೆ ಸ್ತೋತ್ರ. ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ತಾವೇ ನೆಲಕ್ಕೆ ಬಿದ್ದು ಹೋದರೆಂಬುದಾಗಿ. ಹೌದು ರಾಜ ಸ್ತೋತ್ರ. ನಿಶ್ಮಸ್ಯ ಸ್ತೋತ್ರ. ನಿಶ್ಮಸ್ಯ ಸ್ತೋತ್ರ. ದೇವರೇ ನಮಗೆ ಬೆಳಕು ರಕ್ಷಕನಾಗಿದ್ದಾನೆ. ನಿಶ್ಮಸ್ಯ ಸ್ತೋತ್ರ. ನೀನೇ ನಮ್ಮ ಸಂಗಡಿದ್ದಕ್ಕಾಗಿ ಸ್ತೋತ್ರ. ಸದಾ ಬೆಳಕಿನ ಮಕ್ಕಳಾಗಿದ್ದಕ್ಕಾಗಿ ಸ್ತೋತ್ರ. ಬೆಳಕು ನಮ್ಮನ್ನು ಕಾಯ್ದು ಕಾಪಾಡ್ತದಕ್ಕಾಗಿ ಸ್ತೋತ್ರ. ಬೆಳಕಿನ ರಕ್ಷಕನು ನಿನ್ನ ಮಕ್ಕಳಿಗೆ ರಾಜ್ಯ, ಪ್ರತಿಯೊಂದು ಮಕ್ಕಳಿಗೆ ಕಾಯ್ದು ಕಾಪಾಡ್ತದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರಿಗೆ ಧೈರ್ಯ, ಫಲ, ಶಕ್ತಿ ಬಂದಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.